ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಶನಿವಾರ, ಸೊ ಟೈಮ್ ಬಂದು ಆಲ್ರೆಡಿ 8 ಗಂಟೆ ಆಗಿದೆ. ಸೊ ಅರ್ಧ ದೇವ್ರ ಮನೆ ಕ್ಲೀನ್ ಆಗಿದೆ. ಸೊ ನಾಷ್ಟು ಕೂಡ ಚಿತ್ರಾನ್ನ ಮಾಡಿದೆ, ಬೇಗ ಆಗುತ್ತೆ ಅಂತ. ಸೊ ಈಗ ನಮ್ಮ ಮನೆಯವ್ರು ಕೆಲಸಕ್ಕೆ ಹೊಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ನಾವು ದೇವ್ರ ಮನೆ ಕ್ಲೀನಿಂಗ್ ಇನ್ನೂ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇನ್ನೂ ಇದೆ, ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ ಆಮೇಲೆ ಕರೆಕ್ಟಾಗಿ 8:30 8:45 ಪೂಜೆ ಮುಗಿಸ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾಷ್ಟಕ್ಕೆ ಬಂದು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಸೊ ನಮ್ಮ ಮನೆಯವ್ರು ಕೂಡ ನಾಷ್ಟ ಮಾಡ್ಕೊಂಡು ಕೆಲಸಕ್ಕೆ ಹೊರಟರು ಅವರು. ಆಮೇಲೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸೊ ಎಲ್ಲ ಕ್ಲೀನಿಂಗ್ದು ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಬೆಳಗ್ಗೆ ಮಾಡ್ಕೊಡ್ತಿರೋದ್ರಿಂದ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಹಾಗೆ ಬೇಗ ಪೂಜೆ ಮಾಡಿಕೊಂಡೆ. ಸೊ 8:30 ಅಷ್ಟರಲ್ಲೆಲ್ಲ ಪೂಜೆ ಮುಗಿಸ್ಕೊಬೇಕು ಅಂತ ಅಂದ್ಕೊಂಡೆ. ಬಟ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ನಾಷ್ಟ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋದು ತುಂಬ ಲೇಟ್ ಆಯಿತು. ಸೊ 9 ಗಂಟೆಗೆ ಪೂಜೆ ಮಾಡಿಕೊಂಡೆ. ಸೊ ತುಂಬ ದಿನ ಆದಮೇಲೆ ಶನಿವಾರ ಹೊತ್ತು ಬೆಳಗ್ಗೆನೇ ಮಾಡ್ಕೊಳ್ತಾ ಇರೋದು. ಸೊ ಇನ್ಮೇಲೆ ಬೆಳಗ್ಗೆ ಹೊತ್ತೆ ಪೂಜೆಗಳೆಲ್ಲ ಮುಗಿಸ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡ್ಕೊಳ್ತೀನಿ. ಸೊ ಫೈನಲಿ ವಾರ ಕೂಡ ಮುಗ್ದಿದ್ದಾಯಿತು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ತಾನೇ ಪೂಜೆ ಕೂಡ ಮಾಡಿದ್ದಾಯಿತು. ವಾರ ಆಯಿತು ಶನಿವಾರದ್ದು ಬೆಳಗ್ಗೆನೆ. ಸೊ ಸ್ವಲ್ಪ ಲೇಟ್ ಆಯಿತು, 9 ಗಂಟೆ ಆಗೋಯ್ತು ಪೂಜೆ ಮಾಡೋಷ್ಟರಲ್ಲಿ ಇವತ್ತು. ಸೊ ಏನೂ ಮಾಡೋಕ್ಕಾಗಲ್ಲ, ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ಅಷ್ಟೇ ಲೇಟ್ ಆಗುತ್ತೆ. ಸೊ ಈಗ ನಾಷ್ಟಿಗೆ ಬಂದು ಚಿತ್ರಾನ್ನ ಮಾಡಿದ್ದೆ ಅಂತಂದಲ್ಲ, ಸೊ ಅದನ್ನೇ ತಿನ್ಕೊಳ್ಬೇಕು, ಸಾಕಾಗಿದೆ ಇವಾಗ. ಬೆಳಗ್ಗೆ ಬೇಗ ಕೂಡ ಎದ್ದಿದ್ದೆ ಫ್ರೆಂಡ್ಸ್. ಸೊ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಇನ್ನೂ ಬಿಸಿಲು ಕೂಡ ಬಂದಿಲ್ಲ. ಸೊ ಬನ್ನಿ ನಾಷ್ಟ ತಿನ್ಕೊಂಡು ಒಂದು ಸ್ವಲ್ಪ ಬಿಸಿಲು ಬಂದರೆ ಬಿಸಿಲಲ್ಲಿ ಒಂದು ಸ್ವಲ್ಪ ಇದ್ದು ಆಮೇಲೆ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ರಾತ್ರಿ ಊಟಕ್ಕೆ ಬಂದುಬಿಟ್ಟು ತೊಗರಿಬೇಳೆ ಮತ್ತು ಹೆಸರು ಕಾಳು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸೊ ಸೊಪ್ಪಿತ್ತು ಫ್ರೆಂಡ್ಸ್, ಸೊಪ್ಪು ಸಾರು ಮಾಡ್ತೀನಿ ಅಂದೆ. ಆದರೆ ನಮ್ಮ ಮನೆಯವ್ರು ಬೇಡ, ಬಸ್ಸಾರು ಮಾಡು ಅಂತಂದರು. ಸೊ ಅದಕ್ಕೆ ಸ್ವಲ್ಪನೇ ತರಕಾರಿಗಳಿದ್ದಿದ್ದು, ಹೀರೆಕಾಯಿ, ಸೋರೆಕಾಯಿ ಮತ್ತು ಬೀನ್ಸು ಇದಿಷ್ಟು ಹಾಕ್ಬಿಟ್ಟು ಮಾಡ್ಕೊಳ್ತಾಯಿದ್ದೀನಿ ಬಸ್ಸಾರು ಮಾಡೋಣ ಅಂತ. ಸೊ ಇದೆಲ್ಲ ಬಾಡಿಗೆ ತಂಪು ಕೂಡ, ಸೊ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಟೊಮೆಟೊ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು 2 ವಿಸಿಲ್ ಕೂಗಿಸ್ಕೊಬೇಕು. ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಸೊ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿರೋದು ಸ್ವಲ್ಪ ಎತ್ಕೊಂಡು, ಹಾಗೆ ಟೊಮೆಟೊ, ಹುಣಸೆಹಣ್ಣು, ಕೊತ್ತಂಬರಿ, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಬೇಯಿಸ್ಕೊಂಡಿರೋದು. ಸೊ ಇದ್ರ ಜೊತೆ ಸಾಂಬಾರು ಪುಡಿ ಹಾಕಿ ರುಬ್ಕೊಳ್ಳೋದು, ಇಷ್ಟೇ ಮಸಾಲೆಗೆ. ಆಮೇಲೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಹಾಕಿ ಮಸಾಲೆ ರುಬ್ಕೊಂಡಿರೋದು ಹಾಕೋದಷ್ಟೇ. ಸೊ ಬಸ್ಸಾರು ರೆಸಿಪಿನ ನಾನು ತುಂಬ ಸತಿ ಒಂದು 3-4 ಥರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನಾನು ಹಳೆ ವೀಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋ ಮಾಡ್ತಿರೋ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ನನ್ನ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಬೇಕು ಅಂದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ. ಆದಷ್ಟು ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ನನ್ನ ವೀಡಿಯೋಸು ಸ್ವಲ್ಪ ಚಿಕ್ಕದಾಗ್ತಾಯಿದೆ. ಒಂದು 4 ನಿಮಿಷ 5, 6 ಈ ಥರ ಕಡಿಮೆ ಆಗ್ತಾಯಿದೆ. ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋದಕ್ಕೆ. ಸೊ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಾಂಬಾರು ಕೂಡ ಎಲ್ಲ ಮಾಡ್ಕೊಂಡಿದ್ದಾಯಿತು, ಅದು ಕೂಡ ಕುದೀತಾ ಇದೆ. ಆಮೇಲೆ ಒಂದು ಬಾಂಡಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು, ಒಣಗಿದ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಳ್ತೀನಿ. ನಿಮಗೆ ಬೇಕಾದ್ರೆ ನೀವು ಸಾಸಿವೆ ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಲಾಸ್ಟ್ ಟೈಮು ನಾನು ಬರೀ ಬೀನ್ಸಲ್ಲಿ ಮಾತ್ರ ಮಾಡಿ ತೋರಿಸಿದ್ದೆ, ಸಕ್ಕತ್ತಾಗಿತ್ತು. ಅದಕ್ಕೊಂದು ಸ್ವಲ್ಪ ಲಾಸ್ಟಲ್ಲಿ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಸೊ ಇದಕ್ಕೇನು ಧನಿಯಾ ಪುಡಿ ಅವಶ್ಯಕತೆ ಇಲ್ಲ. ಸೊ ಹಾಗೆ ಮಾಡ್ಕೊಳ್ತೀನಿ. ಇದಕ್ಕೆ ಬೇಕಾದ್ರೆ ನೀವು ಕಾಯಿ ತುರಿ ಹಾಕ್ಕೊಳ್ಬೋದು, ಬಟ್ ನಾನು ಕಾಯಿ ತುರಿ ಹಾಕ್ಕೊಂಡಿಲ್ಲ, ಇಷ್ಟೇ ಸಿಂಪಲಾಗಿ ಮಾಡಿಕೊಂಡೆ. ಸೊ ಅಡುಗೆ ಕೂಡ ಮುಗೀತು. ಸೊ ಫ್ರೆಂಡ್ಸ್, ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಜಾಸ್ತಿ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಮಧ್ಯಾಹ್ನ ಎಲ್ಲ. ಯಾಕೆ ಅಂದರೆ ನಾನು ಹೇಳ್ತಿದ್ದೆನಲ್ಲ, ಮನೆ ಹತ್ರ ಆ ಕಡೆ ಕಸ ಎಲ್ಲ ಹಾಕ್ತಿದ್ದಾರೆ, ಯಾರು ಅಂತ ಗೊತ್ತಿಲ್ಲ ಅಂತ. ಬಟ್ ಅದು ಯಾವ ಕಡೆಯಿಂದ ಆಗ್ತಿದೆ, ಯಾವ ಬಿಲ್ಡಿಂಗ್ ಅವ್ರು ಹಾಕ್ತಿದ್ದಾರೆ ಅನ್ನೋದು ಗೊತ್ತಾಯಿತು. ಬಟ್ ಸಿಕ್ಕಾಪಟ್ಟೆ ಬಂದುಬಿಟ್ಟಿತ್ತು ನನಗೆ. ಯಾರು ಹೇಳೋದು ಅಂತ ಗೊತ್ತಿಲ್ಲ, ಬಟ್ ಯಾವ ಬಿಲ್ಡಿಂಗಿಂದ ಕಸ ಬರ್ತಾಯಿದೆ ಅನ್ನೋದು ಗೊತ್ತಾಯಿತು. ಸಿಗರೆಟ್ ಪ್ಯಾಕ್ಸು ಮತ್ತು ಬಾಟಲ್ಸು ಏನೇನೋ ಹಾಕ್ತಾರೆ, ಸಿಕ್ಕಾಪಟ್ಟೆ ಅಸಹ್ಯ ಆಗುತ್ತೆ. ಅದನ್ನು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅಲ್ಲಿಗೂ ಹೇಳ್ತಾನೆ ಇರ್ತೀನಿ, ಆದರೂ ಕೇಳೋದಿಲ್ಲ, ಆಗ್ತಾನೆ ಇರ್ತಾರೆ. ನಮ್ಮ ಓನರ್ಗೆ ಹೇಳೋಣ ಅಂತಂದರೆ ನಮ್ಮನೆಯವ್ರು ಬೇಡ ಅಂತ ಇದ್ದಾರೆ. ಸೊ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಒಂಥರ ಕೋಪನೂ ಆಗಿತ್ತು, ಬೇಜಾರು ಆಗಿತ್ತು. ಅದನ್ನೆಲ್ಲ ಯಾರು ಕ್ಲೀನ್ ಮಾಡ್ಕೊಂಡು ಯಾವಾಗಲೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಮನೆ ಹತ್ರ ನೀಟಾಗಿದ್ದಷ್ಟು ನಮಗೂ ಖುಷಿಯಾಗುತ್ತೆ. ಆ ಥರ ಕಸ ಇದ್ದರೆ ನಮಗೂ ಒಂಥರ ಬೇಜಾರಾಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಗಿಬಿಟ್ಟಿತ್ತು. ಸೊ ಜಾಸ್ತಿ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಆಮೇಲೆ ಫೈನಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಊಟ ಕೂಡ ಮುಗಿಸ್ಕೊಂಡ್ವಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟೇ ಆಗಿರುತ್ತೆ.